ಸಾಧ್ಯವಿಲ್ಲ. ನಾನು ಚತುರ್ದಶ ಅವಳ ಭಯಂಕರನಾದ ಲಂಕೇಶ್ವರ ರಾವಣ. ಸರ್ವತ್ರ ಸರ್ವ ಸ್ವತಂತ್ರನಾದ ಬುದ್ಧ ರಾವಣ. ಇಡೀ ಬ್ರಹ್ಮಾಂಡದಲ್ಲಿ ತಂಡೋಪತಂಡಗಳು ದಂಡು ದಾಳಿಯ ಮಂಡಲ ನಾಯಕನಾದ ಗಂಡರೆಯ ಗಂಡರ ಗಂಡ ಪ್ರಚಂಡ ರಾವಣ. ಅಂಜಾಕೋ ಅಳ್ಬುರ್ಕ ಜಾತಿ ಹುಟ್ಟಿಲ್ಲ, ಈ ಪಂಟ ಹುಟ್ಟಿದ್ದು ಬ್ಯಾಡ್ರ ಕುಲ್ದಾಗ. ಪಾರ್ಥ ಕೆಂಗಣ್ಣಿನಿಂದ ಕೆಕ್ಕರಿಸಿ ನನ್ನನ್ನು ನೀನು ಗೆಲ್ಲಲಾರೆ. ಆ ಶಕ್ತಿ ನಿನ್ನಲ್ಲಿ ಇಲ್ಲ. ಪರಮ ಪತಿವ್ರತೆಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಕಳೆದು ಪಾಪದ ಮೂಟೆ ನಿನ್ನ ಹೆಗಲೇರಿದೆ. ಪಾರ್ಥ, ಎತ್ತು ನಿನ್ನ ಗಾಂಡಿಯು ಹುಡು ಆ ಪರಮೇಶ್ವರ ಕೊಟ್ಟ ಪಾಶುಪತಾಸ್ತ್ರ. ಶಿವನನ್ನು ಗೆದ್ದೆ ಎಂಬ ಶೌರ್ಯ ನನಗೂ ಸ್ವಲ್ಪ ತಿಳಿಯಲೇ. ಶಿವನನ್ನು ಗೆದ್ದೆ ಎಂಬ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ. ರೋಜ ಎಂದು ಬೆಂಗಳೂರಿಗೆ ಕಾಲಿಟ್ಟೆ ಅಂದೇ ನಿನ್ನ ಮೇಲೆ ಕಣ್ಣಿಟ್ಟೆ. ನಾನು ಕಣ್ಣಿಟ್ಟಿರುವ ಕನ್ಯಾಮಣಿಗಳು ತಪ್ಪಿಸಿಕೊಂಡಿಲ್ಲ, ತಪ್ಪಿಸಿಕೊಳ್ಳುವಂತ ಕನ್ಯಾಮಣಿಗಳು ಎನ್ನೋ ಈ ಸೃಷ್ಟಿಯಲ್ಲಿಯೇ ಹುಟ್ಟಿಲ್ಲ. ನನ್ನ ದೃಷ್ಟಿ ತಪ್ಪಿ ಏನಾದ್ರೂ ಹುಟ್ಟಿದ್ರೆ ಬೆನ್ನತ್ತಿ ಬಿಟ್ಟವನಲ್ಲ ಈ ನರ ವ್ಯಾಘ್ರ ನರ ನಾಗ. ನಾನು ಯಾರು? ಈ ಪೃಥ್ವಿಯಲ್ಲಿ ಮಹಾಪುರುಷರ ಪ್ರಾಣ ಪತನಗೈಯುವ ಪ್ರಳಯ ಪರಾಕ್ರಮೇ ಈ ನರಹಂತಕ ನರ ನಾಗ. ನಾನು ಹೆಜ್ಜೆ ಇಡುವ ಸಪ್ಪಳ ಕೇಳಿದರೆ ಇಡೀ ಊರಿನ ಜನ ಗಡಗಡ ನಡುಗೆ ನನ್ನ ಕಾಲಡಿ ಬಂದು ಬೀಳುವರು. ಆ ಸರ್ಪಕ್ಕೆ ಹಲ್ಲಿನಲ್ಲಿ ವಿಷವಿದ್ದರೆ ಈ ನಾಗನಿಗೆ ರೋಮ ರೋಮಗಳಲ್ಲಿ
ಯುಗಗಳಲ್ಲಿಯೂ ಸೇಡು. ಇನ್ನು ಆ ಹೇಮಂತನ ತಮ್ಮ ರಾಜೇಂದ್ರ ನನ್ನ ಎದೆಗೆ ಎದೆಗೊಟ್ಟು ಹಾರಾಡುತ್ತಿರುವನಲ್ಲ, ಅವನಿಗೊಂದು ಗತಿ ಕಾಣಿಸಲೇಬೇಕು. ಕಾಣಿಸದಿದ್ದರೆ ನನ್ನ ಹೆಸರು ನರ ರೂಪದ ನರ ನಾಗನೇ ಅಲ್ಲ. ಶುರುವಾತ್ರಿ ಅಪ್ಪ ಈ ಸುಳ್ಳು ಮಕ್ಕಳದ ಇಲ್ಲಿ ರಂಡ್ ಮುಂಡರ್ ಗಾಡ್ತೀರಿ ನೋಡ್ರಿ ಹತ್ತಾತೇವ್ರಿ. ಏನಿಲ್ರಿ ಸಾವ್ಕಾರ ಬಂದಿದ್ದ ಅಲ್ಲಿಂದ ಮುದುಕ್ ಬಂದ ಎದ್ ಕುಂದಿದ್ದ ಅದಕ್ಕೆ ಹೇಳ್ರಿ. ಆ ಭಾಗ್ಯಶ್ರೀ ಕಡೆಯಿಂದ ಬರಬೇಕಾದ ಬಡ್ಡಿ ಹಣ ವಸೂಲಿ ಮಾಡಿಕೊಂಡು ಬಂದಿರುವೇನೋ ತಲಾಟೆ. ಸಾವ್ಕಾರ ಅದು ಬಂದೈತ್ರಿ. ಇನ್ನು ಆ ಭಾರ್ಗವಿದ ಅದು ಹೆಣ್ಮಕ್ಳದೆಲ್ಲ ಬಾಕಿ ಬಂದೈತ್ರಿ. ಆದ್ರ ಆ ಹೇಮಂತನ ತಮ್ಮನ್ ಮಾತ್ರ ಬಾಕಿ ಕಟ್ ಬಾಕಿ ಐತು. ಏನಂದಲೇ ಆ ಬಡ ಬಿಕೋರಿ ನನ್ನ ಮಗ. ಅಯ್ಯಪ್ಪ ಸಾವ್ಕಾರ ಆ ಹೇಮಂತ ಇಲ್ರಿ ಅವ್ರ ತಮ್ಮ ರಾಜೇಂದ್ರ ಅದಾನಲ್ರಿ, ಏನ್ ಮಾತಾಡಿದ್ರಿ ಲೇ ಸುಳಿ ಮಗನ, ಏ ರಂಡ್ ಮುಂಡವ್ರ ಗಂಟು ತಿನ್ನೋ ಸುಳಿ ಮಗನ. ಸಾವ್ಕಾರ ಹಿಂಗ ಈ ನಮನಿ ಬೇದ್ರಿ ಹಸಿದು ಹೆಬ್ಬುಲಿ ತರ ಬಂದ. ಆದ್ರ ಅಲ್ಲಿ ಏನ್ ಆಗಬಾರ್ದಲ್ಲ, ಯಾಕಂದ್ರೆ ನಾನು ದೋತರ ಹಿಡಿದ್ ನೋಡ್ರಿ ಅಲ್ಲೇ ಮಾಡ್ಕೊಂಡೆ ನೋಡ್ರಿ. ಏ ರಾಜೇಂದ್ರ, ಸುತ್ತು 10 ಹಳ್ಳಿಗೆ ಅಗರ್ಭ ಶ್ರೀಮಂತನ ಅದು ಈ ನರ ನಾಗನಿಗೆ ಬಾಯಿಗೆ ಬಂದಂತೆ ಮಾತನಾಡಿದೇನು ಮಗನೇ. ಶಾಕ್ ಆಯ್ತಾ? ಆಗ್ಲೇಬೇಕಂತ ತಾನೆ. ಶಾಕ್ ಆಯ್ತಾ? ಆಗ್ಲೇಬೇಕಂತ ತಾನೆ ನಿಂತಿರೋದು. ಏನ್ ಹಂಗ್ ನೋಡ್ತಾ ಇರೋದು? ಬಂದಿರೋದು ನನ್ನ ಏರಿಯಾಗೆ. ಶ್ರೀಮಂತ ಮಾಡಿರೋದು ನಿಮ್ಮಪ್ಪನೇ ಇರಬಹುದು, ಆದ್ರೆ ಶ್ರೀಮಂತರಿಕೆ ಕೊಟ್ಟಿದ್ದು ನಾನು. ನನಗೆ ಅಪ್ಪಿಟ್ಟಿ ಅಲ್ಲ, ಇದು ನನ್ನೂರು, ನನ್ನ ಏರಿಯಾ. ನಾನು ಬೆಳಗಾವಿಯಲ್ಲಿ ಗುಡುಗಿದರೆ ಇಡೀ ಮಹಾರಾಷ್ಟ್ರ, ಗೋವಾ ಸುತ್ತಮುತ್ತ ಏರಿಯಾಗಳು ಗಡಗಡ ಅಂತ ನಡಗುತ್ತೆ. ಇದು ಕನ್ನಡಿಗರ ಕೋಟೆ ಕಣೋ, ಕನ್ನಡಿಗರ ಕೋಟೆ. ಮಾತನಾಡುತ್ತೇನೆ ಸಾವ್ಕಾರ, ಮಾತನಾಡುತ್ತೇನೆ. ನಿನಗಷ್ಟೇಕೆ, ನಿಮ್ಮಪ್ಪನಿಗೂ ಮಾತನಾಡುತ್ತೇನೆ. ರಾಜೇಂದ್ರ, ನನ್ನ ಅರಮನೆಗೆ ಬಂದು ನಮ್ಮಪ್ಪನ ವಿಷಯನೆತ್ತಿ ಮಾತನಾಡುತ್ತೇನೋ ಅರಂಬೋರ್ ನನ್ನ ಮಗನೇ. ಎಸ್ ಸಾವ್ಕಾರ, ಎಸ್ ಸಾವ್ಕಾರ, ಎಲ್ಲಿ ಅನ್ಯಾಯ ನಡೆಯುತ್ತೆ ಅಲ್ಲಿ ರಾಜೇಂದ್ರ ಇದ್ದೇ ಇರುತ್ತಾನೆ. ಬಡವರಿಗೆ ಯಾರೇ ಅನ್ಯಾಯ ಮಾಡಿದರೋ ಹೀಗೆ
ಮಾತನಾಡುವುದು? ರಾಜೇಂದ್ರ, ಎಸ್ ಸಾವ್ಕಾರ. ಎಸ್ ಸಾವ್ಕಾರ, ಈ ಸುತ್ತಮುತ್ತ ಹಳ್ಳಿಗೆ ವೀರಪುತ್ರನೆಂಬ ಬಿರುದು ಪಡೆದ ಈ ರಾಜೇಂದ್ರ. ರಾಜೇಂದ್ರ, ಎಸ್ ಸಾವ್ಕಾರ. ರಾಜೇಂದ್ರ, ನಿನ್ನೆ ನಮ್ಮ ತಲಾಟಿ ನಿಮ್ಮ ಮನೆಗೆ ಬಂದು ಬಡ್ಡಿ ಹಣ ಕೇಳಿದರೆ ಅವನಿಗೆ ಬಾಯಿಗೆ ಬಂದಂತೆ ಮಾತನಾಡಿದೆ ಅಂತೆ, ನಿಜಾನ? ತಲಾಟೆ, ಕನ್ನಡಿಗರ ಸ್ವಾಭಿಮಾನ ಅಭಿಮಾನ ಕಚ್ಚಿ ನಾಯಿಗೇನೆ ಗೊತ್ತೈತಿ. ಇದು ಕೆಚ್ಚದೆ ಕಲೆಗಳ ಬೇಡ ಐತಿ. ಇಂಥ ನಾಡಗ ನೀ ಭಯ ತೋರಿಸ್ತೀನಲ್ಲ ಮಗನ. ಲೇ ತಮ್ಮ, ಹಣ ಬೇಕಾದಾಗ ಮೆತ್ತಗ ಬಂದು ಇಸ್ಕೊಂಡು ಹೋಗ್ತೀರಿ, ಕೊಡೋದು ಬಂದಾಗ ಹಿಂಗ ಉರ್ಕೋತೀರಿ. ರಾಜೇಂದ್ರ, ಒಂದು ಹೊತ್ತಿನ ಗಂಜಿಗೆ ಗತಿ ಇಲ್ಲದ ತಿರುಬೋಕಿಗಳು ನೀವು. ಇನ್ನು ನಾವು 10 ಹಳ್ಳಿಗೆ ಅನ್ನ ಹಾಕುವ ಧನಿಗಳು. ಅಂತದ್ರಲ್ಲಿ ಈ ನರನಾಗನಿಗೆ ಉದ್ದಟತನದಿಂದ ಉಚ್ಚರಿಸಿದೆಯ ಕೊನ್ನೆ. ಸುಮ್ಮನೆ ನನ್ನ ಹಣ ಕೊಟ್ಟರೆ ಸರಿ, ಇಲ್ಲದಿದ್ದರೆ ಏನು ಮಾಡುತ್ತೀಯೋ ಸಾವುಕಾರ? ರಾಜೇಂದ್ರ, ನನ್ನ ಅರಮನೆಗೆ ಬಂದು ನನಗೆ ಲೇ ಎಂದು ಮಾತನಾಡುತ್ತೇನೋ ಬೋಳಿ ಮಗನೇ. ನರನಾಗ ಮಗನೇ, ಬೋಳಿ ಮಗನೇ ಎಂದು ಮಾತಾಡ್ತೀಯಲ್ಲೋಲೆ ನನ್ನ ಮಗನೇ. ಇದೇ ನನ್ನ ಸನಾತನ ಕೊಡಲಿಯಿಂದ ಮರನ ಮೃದಂಗ ಬಾರಿಸಿ ಬಿಡುವೆ ಬಲು ಎಚ್ಚರ. ಮರಣ ಮೃದಂಗ ಮೃತ್ಯುವನ್ನೇ ಗೆದ್ದು ಬಂದ ಮೃತ್ಯುಂಜಯ ಈ ನರನಾಗ. ರಾಜೇಂದ್ರ, ಇದೇ ನನ್ನ 7 ಬಾರಿನ ಬಂದೂಕಿನಿಂದ ನಿನ್ನ ಎದೆ ಸೀಳಿದರೆ ಎಲ್ಲೇ ಹೋದದ್ದು ನಿನ್ನ ಪ್ರಾಣ ಮಕ್ಕಳೇ. ಆವೇಶದಲ್ಲಿ ಆವೇಶ ಮಾಡ್ಕೋಬೇಡ. ಎಂತ ಅನ್ನೋದು ನಾ ವಿಚಾರ್ತೀನಿ, ಇಲ್ರಿ ಒಂದ್ ಸ್ವಲ್ಪ. ತಲಾಟೆ, ಹಾಗಾದರೆ ನೀನೇ ಕೇಳಿ ನೋಡು. ತಮ್ಮ, ಈ ಕಡೆ ಬಂದ ಕಾರಣ ಅದು ನಮ್ಮ ಅರಮನೆಯಲ್ಲಿ ಬಂದು ಹಿಂಗ ಮಾತಾಡತಿಯಲ್ಲ, ಏನಪ್ಪಾ? ನೋಡಿ ತಲಾಟೆಯವರೇ, ನಾಳೆ ನಡೆಯಲಿರುವ ಈ ಪಂಚಾಯಿತಿ ತೀರ್ಮಾನದಲ್ಲಿ ಆ ಬಡಪಾಯಿಯಾದ ಸಾವಿತ್ರಮ್ಮನ ಆಸ್ತಿ ಪತ್ರವನ್ನು ಹಿಂತಿರುಗಿಸಿದ್ದರೆ ನಾನಿನ್ನು ಬರುತ್ತೇನೆ. ಬಲು ಎಚ್ಚರ. ತಲಾಟೆ, ತಲಾಟೆ, ನನ್ನ ಹೃದಯದಲ್ಲಿ ಮತ್ತೆ ಹತ್ತಿ ಉರಿಯುತ್ತಿದೆ ಅಗ್ನಿ ಪರ್ವತ. ಇನ್ನು ಆ ಆಸ್ತಿ ಪತ್ರ ಮರು ತಲುಪಿಸಿದರೆ ನನಗೆ ಶುದ್ಧ ಅವಮಾನ.
ಇಂದಿಲ್ಲ ನಾಳೆ ಮಾಡುವೆ ನಿನ್ನ ಕೊಲೆ ಅಂದಾಗಲೇ ನನ್ನ ಅಂತರಾಳಕ್ಕೆ ಒಂದು ನೆಲೆ ಆಗಲೇ ಗೊತ್ತಾಗುವುದು ಈ ಕಿರಾತಕನ ಕಲೆ. ತಲಾಟೆ ಇದಕ್ಕೊಂದು ಮಾಸ್ಟರ್ ಮೈಂಡ್ ಸ್ಕೆಚ್. ಹೋಯ್ತು ಯಪ್ಪ. ಇಷ್ಟು ಮಂದ್ಯಾಗೆಲ್ಲ ಹೇಳೋದಂದ್ರ ಅದ ಮಂದಿ ಬಂದ ನಂಗೆ ಹೇಳ್ತಿ ಅಂತ ಉಳ್ತಿ. ಸಾವ್ಕಾರ ಬರೀ ತಲಾಟೆ ಹಾಗಾದ್ರೆ ನಡೆ ಬಾರಿಗೆ ಹೋಗೋಣ. ಹೋಗಿ ಒಂದು ನೈಟ್ ಹೊಡೆದು ಹೋಗೋಣ ನಡೆ. ಆಯ್ತು ಸವರೇ. ರಾಮ ಚಾರ್ಜಿಗೆ ಕಣ್ಣು ಕೂಡೋದು